ನಾವು ಸಂಡೇ ಸ್ಕೂಲಲ್ಲಿ ನೋಡಿದ್ದೇವೆ ಸಾಕಾಗುವಿಕೆಯ ವಿಷಯ. ಹಾಗಿರುವಾಗ ಸಾಕಾಗುವಿಕೆಗೆ ನಮಗೆ ಯಾರು ಸಾಕಾಗುವಿಕೆ ಆಗಿದ್ದಾರೆ? ಯೇಸು ಕ್ರಿಸ್ತನು ನಮ್ಮ ಸಾಕಾಗುವಿಕೆಯಾಗಿದ್ದಾರೆ ಎಂಬ ವಿಷಯವನ್ನು ನಾವು ಅಲ್ಲಿ ತಿಳಿಯುವಂತಹದ್ದು. ಅದರ ಮುಂದುವರಿಕೆಯಾಗಿ ನಾವು ನೋಡುವಂತಹದ್ದು. ಅದರ ಮುಂದುವರಿಕೆಯಾಗಿ ಈ ಒಂದು ವಾಕ್ಯದ ಆಧಾರದಿಂದ ನಾವು ಮತ್ತೆ ಮುಂದುವರಿಸೋಣ. ಯೆರೆಮೀಯನ ಪುಸ್ತಕ 2ನೇ ಅಧ್ಯಾಯ 13ನೇ ವಾಕ್ಯ. ಯೆರೆಮೀಯನ ಪುಸ್ತಕ 2ನೇ ಅಧ್ಯಾಯ 13ನೇ ವಾಕ್ಯ. ಬೈಬಲಲ್ಲಿ ಬಾವಿಯ ಕುರಿತು ಇದೆ. ಬೈಬಲಲ್ಲಿ ಜೀವ ವರತೆ ಇದೆ, ಉಕ್ಕಿ ಬರುವಂತ ವರತೆ ಇದೆ. ಬೈಬಲಲ್ಲಿ ಒಡೆದ ತೊಟ್ಟಿ ಇದೆ, ಒಡೆದ ತೊಟ್ಟಿ. ಹಾಗಿರುವಾಗ ಈ ವಾಕ್ಯದಲ್ಲಿ ಒಡೆದ ತೊಟ್ಟಿ ಯಾರು, ಬಾವಿ ಯಾರು, ಉಕ್ಕಿ ಬರುವಂತ ಆ ಜೀವಜಲ ಯಾರೆಂಬುದಾಗಿ ಇಲ್ಲಿ ನಾವು ನೋಡುವಂತಹದ್ದು. 13ನೇ ವಾಕ್ಯವನ್ನು ಓದೋಣ ನಾವು. ಯಾಕೆಂದರೆ ನನ್ನ ಜನರು 2 ದುಷ್ಕೃತ್ಯಗಳನ್ನು ಮಾಡಿದ್ದಾರೆ. ಜೀವವುಳ್ಳ ನೀರಿನ ಬುಗ್ಗೆಯಾಗಿರುವ ನನ್ನನ್ನು ಬಿಟ್ಟು ತಮಗೆ ತೊಟ್ಟಿಗಳನ್ನು ನೀರು ಹಿಡಿಯಲಾರದ ಒಡಕು ತೊಟ್ಟಿಗಳನ್ನು ಕೆತ್ತಿದ್ದಾರೆ. ಈ ಒಂದು ವಾಕ್ಯದ ಮೇಲೆ ನಾನು ಮಾತಾಡೋ ತುಂಬಾ ವಿಷಯಗಳು ಇದೆ. ಮುಂದಿನ ವಾರದಲ್ಲಿ ಕೂಡ ಮಾತಾಡ್ತೇನೆ. ಆದ್ರೆ ಇದು ನಾನು ಯಾಕೆ ತಗೊಂಡೆ ಅಂದ್ರೆ, ಈ ವಾಕ್ಯ ನಾವು ತೊಟ್ಟಿಗಳಾಗಿದ್ದೇವೆ. ಅದು ಯಾವ ರೀತಿಯ ತೊಟ್ಟಿ? ಒಡೆದ ತೊಟ್ಟಿಗಳು ಎಂಬುದಾಗಿ, ಅದು ಒಡಕು ತೊಟ್ಟಿಗಳು ಎಂಬುದಾಗಿ ಇದೆ. ಒಡಕು ತೊಟ್ಟಿಗಳು ಯಾವಾಗಲೂ ಏನಾಗಿರ್ತವೆ? ಅದು ಖಾಲಿಯಾಗಿರ್ತದೆ, ಅದಕ್ಕೆ ಸಾಕಾಗೋದೇ ಇಲ್ಲ, ಅದು ಖಾಲಿಯಾಗಿರ್ತದೆ. ಪುನಃ ತೊಟ್ಟಿಗೆ ತುಂಬಿಸ್ಕೋಬೇಕು. ಒಂದು ವೇಳೆ ತೊಟ್ಟಿ ಸರಿಯಾದ್ರೆ ಆ ತೊಟ್ಟಿಗೆ ಪುನಃ ತುಂಬಿಸ್ಬೇಕು. ಅದು ಎಲ್ಲಿಂದ ತುಂಬಿಸಬೇಕು? ಜೀವದ ಹೊರತೆಯಾಗಿರುವಂತ ಬುಗ್ಗೆಯಿಂದ. ಹಾಗಾದ್ರೆ ಜೀವದ ಹೊರತೆಯಾಗಿರುವ ಬುಗ್ಗೆ ಯಾರು ಇಲ್ಲಿ? ಅಲ್ಲಿ ದೇವರು ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ಬಾವಿಯೂ ಕೂಡ ಆಗಿದ್ದಾರೆಂಬ ವಿಷಯ, ದೇವರು ಬಾವಿ ಕೂಡ ಆಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ನಾವು ಒಡಕ್ಕಿರುವ ತೊಟ್ಟಿಗಳಾಗಿದ್ದೇವೆ. ಜೀವದ ಬುಗ್ಗೆಯಾಗಿರುವ ಬಾವಿಯಾಗಿರುವ ನಮ್ಮ ದೇವರಿಂದ ನಾವು ಯಾವಾಗಲೂ ತುಂಬಿಸಿಕೊಳ್ಬೇಕು. ತುಂಬಿಸಿಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು? ಅಲ್ಲಿ ಕೆಲಸ ಉಂಟು. ನಾವು ಕೂತಲ್ಲೇ ಎಲ್ಲ ಬರುವುದಿಲ್ಲ. ನಾವು ಅದಕ್ಕೊಂದು ಕೆಲಸ ಮಾಡ್ಬೇಕು. ಒಂದು ಬಾವಿಯ ಬಳಿಗೆ ಹೋಗಿ ನೀರು ಸೇದಬೇಕು ಮತ್ತು ಅಲ್ಲಿ ಕೊಡಪಂದ ಎಳಿಬೇಕು. ಸ್ವಲ್ಪ ಪ್ರಯಾಸ ಪಡ್ಲಿಕ್ಕೆ ಉಂಟು, ಅದು ಸುಮ್ಮನೆ ಬರುವುದಿಲ್ಲ. ಜೀವದ ಬುಗ್ಗೆ ಇರ್ಲಿ, ಅದನ್ನು ನಮ್ಮ ತೊಟ್ಟಿಗೆ ತುಂಬಿಸ್ಕೋಬೇಕಾದ್ರೂ ಅದಕ್ಕೊಂದು ಏನಾದ್ರು ವ್ಯವಸ್ಥೆ ಮಾಡ್ಕೋಬೇಕು. ಆವಾಗ ನಮ್ಮ ತೊಟ್ಟಿಗಳು ತುಂಬಿರುವಂತಹದ್ದು. ಹಾಗಿರುವಾಗ ಇದು ಜೀವದ ಬುಗ್ಗೆಯಾಗಿರುವ ನಮ್ಮ ದೇವರಲ್ಲಿ ಎಲ್ಲವೂ ಇದೆ. ಹಾಗಿರುವಾಗ ನಾವು ಯಾವಾಗಲೂ ಸಾಕಾಗ್ತಾ ಇಲ್ಲ ಅಂತಾನೆ ಇದ್ದೇವೆ. ಯಾಕೆ ಸಾಕಾಗ್ತಾ ಇಲ್ಲ? ನಾವು ಈ ಪ್ರಯಾಸವನ್ನು ಮಾಡ್ತಾ ಇಲ್ಲ. ಹಾಗಾದ್ರೆ ಆ ಪ್ರಯಾಸ ಏನೆಂಬುದಾಗಿ ನಾವು ಯೋಹಾನ ಸುವಾರ್ತೆ 15ನೇ ಅಧ್ಯಾಯಕ್ಕೆ ಬರೋಣ. ಯೋಹಾನ ಸುವಾರ್ತೆ 15ನೇ ಅಧ್ಯಾಯಕ್ಕೆ ನಾವು ಬರೋಣ. ಈಗ ನಾನು ಪ್ರಾರ್ಥನೆಯನ್ನು ಮಾಡುವನಾಗಿದ್ದೇನೆ. ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ತಂದೆಯೇ, ನಿಮ್ಮ ಸ್ವರವನ್ನು ಕೇಳುವ ಹಾಗೆ ನಮಗೆ ಸಹಾಯ ಮಾಡಿ. ನಿಮ್ಮ ಮಕ್ಕಳು ಆತ್ಮಿಕತೆಯಲ್ಲಿ ಬಲ ಹೊಂದುವ ಹಾಗೆಯೂ ಅವರ ಜೀವಿತಕ್ಕೆ ನೀವೇ ಸಾಕಾಗುವಿಕೆ ಇದ್ದೀರೆಂಬ ಆ ಸತ್ಯದ ಮನವರಿಕೆ ಆಗುವ ಹಾಗೆಯೂ, ನಂಬಿಕೆಯಲ್ಲಿ ಬಲ ಹೊಂದುವ ಹಾಗೆಯೂ ಮತ್ತು ಅವರ ಎಲ್ಲಾ ಕೊರತೆಗಳನ್ನು ನೀಗಿಸಲು ನೀವು ಶಕ್ತನೆಂಬ ಪೂರ್ಣ ಭರವಸೆ ಇಡುವ ಹಾಗೆಯೂ ಅವರ ಜೀವಿತದಲ್ಲಿ ನಂಬಿಕೆ ಉಂಟಾಗಲಿ. ಈ ವಾಕ್ಯದಿಂದ ನಮ್ಮೆಲ್ಲರ ಸಂಗಡ ಮಾತನಾಡಿ ತಂದೆಯೇ, ನೀವು ಬೋಧಿಸಬೇಕು, ನಾವು ಕೇಳಬೇಕು ತಂದೆಯೇ, ಸಹಾಯ ಮಾಡಿ. ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್.
ಈಗ ನಾವು ಯೋಹಾನ ಸುವಾರ್ತೆ 15ನೇ ಅಧ್ಯಾಯ, ಇಲ್ಲಿ ನಾವು ಏನು ಪ್ರಯಾಸ ಪಡಬೇಕು, ಆ ಜೀವದ ಬುಗ್ಗೆ ನಮ್ಮ ತೊಟ್ಟಿಗಳು ತುಂಬಿರ್ಬೇಕಾದ್ರೆ ನಾವು ಏನು ಪ್ರಯಾಸ ಪಡಬೇಕೆಂಬ ವಿಷಯವನ್ನು ಈಗ 1ರಿಂದ 5 ವಚನದವರೆಗೆ ಕಂಟಿನ್ಯೂ ಆಗಿ ನಾವು ಓದೋಣ. ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ ಮತ್ತು ನನ್ನ ತಂದೆ ವ್ಯವಸಾಯಗಾರನು. ನನ್ನಲ್ಲಿ ಫಲ ಫಲಿಸದ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚಾಗಿ ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ನಾನು ನಿಮಗೆ ಹೇಳಿದ ಮಾತಿನ ದೆಸೆಯಿಂದ ನೀವು ಈಗ ಶುದ್ಧರಾಗಿದ್ದೀರಿ. ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ದ್ರಾಕ್ಷ ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ನಾನೇ ದ್ರಾಕ್ಷ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿ ಮತ್ತು ನಾನು ಅವನಲ್ಲಿ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲವನ್ನು ಕೊಡುವನು, ಯಾಕೆಂದರೆ ನಾನಿಲ್ಲದೆ ನೀವು ಏನು ಮಾಡಲಾರಿರಿ. ಇಲ್ಲಿ ನಮ್ಮ ಯೇಸು ಕ್ರಿಸ್ತನು ಶಿಷ್ಯರಿಗೆ ಇದು ಹೇಳಿದಂತ ಈ ವಾಕ್ಯಗಳು ಅಲ್ಲಿ ಒಂದು ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದ್ದಾರೆ. ನಾನೇ ದ್ರಾಕ್ಷೆ ಬಳ್ಳಿ ಎಂಬುದಾಗಿ, ನನ್ನ ತಂದೆ ವ್ಯವಸಾಯಗಾರನು ಎಂಬುದಾಗಿ. ವ್ಯವಸಾಯಗಾರನು ಅದು ಒಳ್ಳೆ ಫಲ ಬರುವ ಹಾಗೆ ಆ ಕೆಲಸವನ್ನು ಮಾಡ್ತಾನೆಂಬುದಾಗಿ. ಹಾಗಾದ್ರೆ ನಾನು ಆ ಬಳ್ಳಿ ಆಗಿದ್ದೇನೆ, ಒಂದು ಒಳ್ಳೆ ಫಲವನ್ನು ಕೊಡುವುದಕ್ಕಾಗಿ. ಮತ್ತೆ ಯೇಸು ಹೇಳ್ತಾರೆ, ನೀವು ಕೊಂಬೆಗಳು ಎಂಬುದಾಗಿ ಅಲ್ಲಿ ಹೇಳುವಂತಹದ್ದು, ನೀವು ಕೊಂಬೆಗಳು ಎಂಬುದಾಗಿ. ಅದರಿಂದ ಈಗ ಒಂದು ಆಲೋಚನೆ ಮಾಡಿ, ಒಂದು ದ್ರಾಕ್ಷಿಯ ಬಳ್ಳಿ ಇದೆ, ಅದಕ್ಕೆ ಅನೇಕ ಕೊಂಬೆಗಳು ಇವೆ. ಹಾಗಿರುವ ಆ ಕೊಂಬೆಗಳು ಎಲ್ಲವೂ ಆ ಬಳ್ಳಿಗೆ ನಾಟಿಕೊಂಡಿರ್ತವೆ, ಅದು ನೆಲೆಗೊಂಡಿರ್ತವೆ. ಹಾಗಿರುವಾಗ ಅದು ಎಷ್ಟು ನೆಲೆಗೊಂಡಿರ್ತಾವೋ ಅದು ಯಾವುದರಲ್ಲಿ ಗೊತ್ತಾಗುತ್ತೆ? ಆ ಫಲದಲ್ಲಿ ಕಾಣುತ್ತೆ. ಕೆಲವು ಸಾರಿ ಕೆಲವು ಮರಗಳಲ್ಲಿ, ಕೆಲವು ಗೆಲ್ಲುಗಳಲ್ಲಿ ಬಹಳ ಫಲ ಕಾಣ್ತದೆ, ಕೆಲವು ರೆಂಬೆಗಳಲ್ಲಿ ಫಲವೇ ಕಾಣುವುದಿಲ್ಲ, ಆದ್ರೆ ನಾಟಿಕೊಂಡಾಗೆ ಕಾಣ್ತದೆ. ಹಾಗೆ ಆ ಫಲವು ಅಲ್ಲಿ ಇಲ್ಲ. ಹಾಗಾದ್ರೆ ಇಲ್ಲಿ ನಮ್ಮ ಪ್ರಯಾಸ ಏನಾಗಬೇಕಾಗಿದೆ? ಆತನಲ್ಲಿ ನೆಲೆಗೊಂಡಿರ್ಬೇಕು ಅಂತ ಅಲ್ಲಿ ಹೇಳುವಂತದ್ದು. ಯಾವಾಗ ಯೇಸು ಕ್ರಿಸ್ತನಲ್ಲಿ ನೆಲೆಗೊಂಡಿಲ್ಲವೋ ನಮ್ಮ ಜೀವಿತದಲ್ಲಿ ಆ ಫಲ ಕಾಣುವುದಿಲ್ಲ ಎಂಬುದಾಗಿ ನಾವು ತಿಳಿಯುವಂತದ್ದು. ಹಾಗಿರುವಾಗ ನಾವು ನೆಲೆಗೊಳ್ಳಬೇಕಾದ್ರೆ ಮಾಡಬೇಕಾದ ಏನು ನೋಡಿ, 2ನೇ ವಚನ, ನನ್ನಲ್ಲಿ ಫಲಿಸದ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ, ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ಹೆಚ್ಚಾಗಿ ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಈಗ ಫಲ ಕೊಡದೇ ಇರುವುದನ್ನು ತೆಗೆದು ಹಾಕ್ತಾನೆ, ಅಲ್ಲಿ ಫಲ ಕೊಡುವಂತದ್ದನ್ನು ಹೆಚ್ಚು ಶುದ್ಧಿ ಮಾಡುತ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ಫಲ ಕೊಡಬೇಕಾದ್ರೆ ನಮ್ಮ ಪ್ರಯಾಸ ಏನಿರ್ಬೇಕಾಗಿದೆ? ವಾಕ್ಯವನ್ನು ಕೇಳಬೇಕು, ವಾಕ್ಯ ಓದಬೇಕು, ಮತ್ತು ವಾಕ್ಯದ ಪ್ರಕಾರ ನಾವು ನಡೆಯೋರಾಗಬೇಕು. ನಮ್ಮ ಪ್ರಾರ್ಥನಾ ಜೀವಿತ ದೇವರಿಗೆ ಸರಿಯಾಗಿ ದಿನನಿತ್ಯವೂ ಇರಬೇಕು. ನಾವು ವೈಯಕ್ತಿಕವಾದ ಪ್ರಾರ್ಥನೆ ಮಾಡುವರಾಗಬೇಕು, ಕುಟುಂಬವಾದ ಪ್ರಾರ್ಥನೆ ಮಾಡಬೇಕು, ಸಭೆಯಾಗಿ ನಮ್ಮ ಪ್ರಾರ್ಥನೆಗಳು ಇರಬೇಕು, ಮತ್ತು ನಾವು ಅನ್ಯೋನ್ಯತೆಯಲ್ಲಿರಬೇಕು, ವಿಧೇಯತೆಯಲ್ಲಿ ನಡ್ಕೊಳ್ಬೇಕು, ಪ್ರತ್ಯೇಕತೆಯಲ್ಲಿ ಕಾಪಾಡಬೇಕು. ಹೀಗೆ ದೇವರಿಗಾಗಿ ನಾವು ಯಾವಾಗ ಇದನ್ನು ಪ್ರಯಾಸ ಪಡ್ತೇವೋ ಅದು ಆತನಲ್ಲಿ ಅಂಟಿಕೊಂಡಿರುವಂತದ್ದು ಕಾಣುವಂಥದ್ದು. ಯಾವಾಗ ಇದನ್ನು ನಾವು ಮಾಡ್ತೇವೋ ನಮ್ಮ ಜೀವಿತದಲ್ಲಿ ಏನ್ ಕಾಣುತ್ತೆ? ಫಲ ಕಾಣುತ್ತೆ ಅದು. ಹಾಗಾದ್ರೆ ಆ ಕೊಂಬೆಗೆ ಅಂಟಿಕೊಂಡಿದ್ರೆ ಫಲ ಕಾಣ್ಬೇಕಲ್ಲ, ಬರ್ಲೇಬೇಕಲ್ವಾ? ಆ ಕೊಂಬೆಗೆ ಅಂಟಿಕೊಂಡಿದೆ ಹೌದಾದ್ರೆ, ನೆಲೆಗೊಂಡಿದೆ ಹೌದಾದ್ರೆ ಕೊಂಬೆ ಬಳ್ಳಿಗೆ, ಆ ಫಲ ಬರ್ಲೇಬೇಕಲ್ಲ. ಹಾಗಾದ್ರೆ ಅದು ಫಲ ಬರ್ಲಿಲ್ಲ ಅಂದ್ರೆ ಏನ್ ಅರ್ಥ? ಬಳ್ಳಿ ಸರಿ ಇಲ್ಲ ಅಂತನ? ಅದು ನೆಲೆಗೊಂಡಿದ್ದು ಸರಿ ಇಲ್ಲ. ಆ ಬಳ್ಳಿಗೆ ಕೊಂಬೆ ನೆಲೆಗೊಂಡಿದ್ದು ಸರಿ ಇಲ್ಲ. ಅದನ್ನು ಈಗ ಸರಿ ಪಡ್ಬೇಕು. ನಾನು ಕ್ರಿಸ್ತನಲ್ಲಿ ಬಲವಾದ ನಂಬಿಕೆಯುಳ್ಳವನಾಗ್ಬೇಕು, ಆತನ ಆಜ್ಞೆಯನ್ನು ಪಾಲಿಸುವವನಾಗ್ಬೇಕು, ಆತನಿಗೆ ಎಲ್ಲದರಲ್ಲಿ ವಿಧೇಯತೆಯನ್ನು ನಾನು ತೋರಿಸಬೇಕು. ನಾನು ಆತನಿಗಾಗಿ
ಪ್ರಯತ್ನ ಮಾಡಬೇಕು. ಆವಾಗ ನನ್ನ ಜೀವಿತದಲ್ಲಿ ಆ ಫಲ ಕಾಣುತ್ತೆ. ನನ್ನಲ್ಲಿ ಆ ಫಲ ಯಾವುದು ಕಾಣಬೇಕು? ಮೊದಲು ಪ್ರೀತಿ. ಇದು ನಮ್ಮೆಲ್ಲರಿಗೂ ಗೊತ್ತಿದೆ. ನಾವು ಫಲಗಳಲ್ಲಿ ಎಲ್ಲ ಫಲಗಳು ಗೊತ್ತಲ್ಲ. ಕೆಲವು ಸರಿ ಲೋಕದಲ್ಲಿ ಕೆಲವು ಫಲಗಳಿದೆ, ಅದನ್ನೆಲ್ಲ ಹೆಸರು ಹೇಳ್ತೇವೆ, ಆದ್ರೆ ಎಲ್ಲ ತಿಂದಿರ್ಲಿಲ್ಲ. ನಾವು ಹೇಳುದು ಮಾತ್ರ, ತಿನ್ಲಿಲ್ಲ. ಅದು ಕೆಲವೊಂದು ಅವಕಾಶ ಸಿಕ್ಕಿದಾಗ ಅದು ಸಿಗ್ತದೆ. ಹಾಗಾದ್ರೆ ನಾವು ಎಲ್ಲ ಫಲಗಳ ಹೆಸರನ್ನು ಹೇಳ್ತೇವೆ. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ವಿನಯ, ಸದ್ಗುಣ, ಮಿತವ್ಯಯ, ಇಂಥವುಗಳೇ ಅಂತ ಎಲ್ಲವುಗಳ ಫಲ ಹೇಳ್ತೇವೆ ಬಾಯಲ್ಲಿ. ಆದ್ರೆ ನಮ್ಮ ಜೀವಿತದಲ್ಲಿ ಅದು ಇಲ್ಲ. ಯಾವಾಗ ಅದು ಇಲ್ಲವೋ ಇಲ್ಲಿ ಏನು ಕಾಣ್ತದೆ? ಫಲ ಇಲ್ಲ ಎಂಬುದಾಗಿಯೇ ಕಾಣ್ತದೆ. ಬಾಯಲ್ಲಿ ಉಂಟು, ಜೀವಿತದಲ್ಲಿ ಇಲ್ಲ. ಬೈಬಲಲ್ಲಿ ಒಂದು ಕಡೆ ಉಂಟು, ಒಬ್ಬ ಕನಸು ಕಾಣ್ತಾ ಇದ್ದಂತೆ. ಆ ಕನಸು ಕಾಣುವಾಗ ಅವನು ಬಹಳ ಒಳ್ಳೆ ಊಟ ಮಾಡ್ತಾ ಇದ್ದಾನೆ. ಅದು ಎರೆಮೇದಲ್ಲಿ ಎಲ್ಲೇ ಉಂಟು. ಬಹಳ ಒಳ್ಳೆ ಊಟ ಮಾಡ್ತಾ ಇದ್ದಾನೆ. ಎದ್ದು ನೋಡುವಾಗ ಏನಿಲ್ಲ ಅಂತ. ಆದ್ರೆ ಕನಸಿನಲ್ಲಿ ಭಾರಿ ಒಳ್ಳೆ ಊಟ ಅವನು, ಆದ್ರೆ ಎದ್ದು ನೋಡುವಾಗ ಇಲ್ಲ ಊಟ. ಹಾಗಿರುವಾಗ ನಮ್ಮ ಬಾಯಲ್ಲಿ ಎಲ್ಲೋ ಒಳ್ಳೊಳ್ಳೆ ಉಂಟು, ಜೀವಿತದಲ್ಲಿ ಇಲ್ಲ. ಹಾಗಿರುವಾಗ ಇಲ್ಲಿ ನಾವು ತಿಳಿಬೇಕು, ಈ ಪ್ರಯಾಸವನ್ನು ಅಲ್ಲಿ ಕಾಣ ಬರಬೇಕು. ಅದರಿಂದ ಆಲೋಚನೆ ಮಾಡಿ, ನನ್ನ ಮಕ್ಕಳು ಯಾವ ರೀತಿ ಕಾಣಬೇಕು, ನನ್ನ ಕುಟುಂಬ ಯಾವ ರೀತಿ ಕಾಣಬೇಕು, ನನ್ನ ಮನೆ ಹೇಗೆ ಕಾಣಬೇಕು, ನನ್ನ ಕೆಲಸದಲ್ಲಿ ಏನ್ ಫಲ ಕಾಣಬೇಕು, ನನಗೆ ಎಲ್ಲವುಗಳಲ್ಲಿ ಫಲ ನನಗೆ ಕಾಣಬೇಕು. ಹಾಗಾದ್ರೆ ನಾನು ಏನ್ ಮಾಡಬೇಕು? ಕ್ರಿಸ್ತನನ್ನೇ ಆತುಕೊಳ್ಬೇಕು. ಹಾಗಿರುವಾಗ ನಾವು ಒಡಕು ತೊಟ್ಟಿಗಳು ಅಂದ್ರೆ ಅರ್ಥ ಇನ್ನೊಂದು, ಆ ಜೀವದ ಬುಗ್ಗೆಯನ್ನು ನಾವು ಬಿಟ್ಟಿದ್ದೇವೆ. ನಾವು ಒಡಕು ತೊಟ್ಟಿಗಳು ಆಗಿರುವಂತ ಈ ಲೋಕದ ಕೆಲವು ಸಂಗತಿಗಳ ಮೇಲೆ, ಮನುಷ್ಯರ ಮೇಲೆ, ಇಂಥವುಗಳ ಮೇಲೆ ನಂಬಿಕೆ ಇಟ್ಟಿದ್ದೇವೆ. ಅದೆಲ್ಲ ಒಡಕು ತೊಟ್ಟಿಗಳು. ಅದು ಯಾವುದು ನಮಗೆ ಆಗುವುದೇ ಇಲ್ಲ, ಅದು ಯಾವುದರಿಂದಲೂ ತೃಪ್ತಿ ಸಿಗೋದೇ ಇಲ್ಲ. ಆದ್ರಿಂದ ನಾವು ಸಂಪೂರ್ಣವಾಗಿ ದೇವರನ್ನೇ ಆತುಕೊಂಡು ಆಗಿರ್ಬೇಕು. ಅನೇಕರು ಏನ್ ಮಾಡ್ತಾರೆ ಗೊತ್ತಾ? ತಮ್ಮ ಸಮಸ್ಯೆ ಬರುವಾಗ ಜನರನ್ನು ನಿರೀಕ್ಷಿಸ್ತಾರೆ. ಅವ್ರು ಕೊಡ್ಬೋದು, ಇವ್ರ ಉತ್ತರ ಉಂಟು, ಇವ್ರು ಕೊಟ್ರೆ ಆಗ್ಬೋದು, ಇನ್ನೊಬ್ಬರು ಕೊಟ್ರೆ ಆಗ್ಬೋದು. ಇದೆಲ್ಲ ಒಡಕು ತೊಟ್ಟಿಗಳ ಕೆಲಸ. ನಿಜವಾಗಿ ದೇವರ ಮೇಲೆ ನಂಬಿಕೆ ಇಡುದು, ದೇವರೇ ಕೊಡ್ತಾನೆಂಬ ನಂಬಿಕೆ ಇರುವುದಾದ್ರೆ ಅವನು ಯಾರ ಹತ್ರ ಕೇಳ್ಬೇಕಾಗಿಲ್ಲ, ಅವನಿಗೆ ಯಾರದೊಂದು ಕೊಡ್ತಾರೆ, ಅದನ್ನು ದೇವ್ರು ಮಾಡ್ತಾರೆ. ಜಾರ್ಜ್ ಮುಲ್ಲರ್ ಅವರು 250 ವರ್ಷಗಳ ಹಿಂದೆ ಸೇವೆ ಮಾಡ್ತಾ ಇದ್ರು. ಆ ಕತೆ ಕೇಳಿದ್ದೇನೆ. ಆಗ ಅವರು ಒಂದು ತೀರ್ಮಾನ ಮಾಡಿದ್ರು ಸೇವೆಯಲ್ಲಿ, ನಾನು ಜನರ ಕೇಳುದಲ್ಲ, ನಾನು ದೇವರ ಹತ್ರ ಕೇಳಬೇಕು ಅಂತ. ನಾನು ದೇವರ ಹತ್ರ ನಾನು ಕೇಳಬೇಕು, ದೇವರ ಹತ್ರ ನಾನು ನಿರೀಕ್ಷಿಸಬೇಕು. ಅವತ್ತಿಂದ ಅವರು ಪ್ರಾರ್ಥನೆ ಹಾಗೇ ಮಾಡಿದ್ರು. ಆಮೇಲೆ ಒಂದು ಆಶ್ರಮ ಸ್ಟಾರ್ಟ್ ಮಾಡಿದ್ರು. ಆಶ್ರಮವನ್ನು ಅದಕ್ಕೆ ಬೇಕಾದ ವ್ಯವಸ್ಥೆ ಆಗ್ಬೇಕಾದ್ರೆ ಕಟ್ಟಡ ಬೇಕು, ಬೇಕಾದ ವ್ಯವಸ್ಥೆ ಉಂಟು, ಅದಕ್ಕೂ ಪ್ರಾರ್ಥನೆ ಮಾಡಿದ್ರು. ದೇವರು ಜನರ ಮೂಲಕವೇ ಅವರಾಗೆ ಕೊಡುವ ಹಾಗೆ ಸಹಾಯವಾಯಿತು. ಹಾಗೆ ಮಕ್ಕಳಿರ್ಲಿಲ್ಲ, ಪುನಃ ಆ ಆಶ್ರಮಕ್ಕೆ ಮಕ್ಕಳು ಬರುವ ಹಾಗೆ ಪ್ರಾರ್ಥನೆ ಮಾಡಿದ್ರು. ಆ ಮಕ್ಕಳು ಕೂಡ ಅಲ್ಲಿ ಬಂದ್ರು. ಕೊನೆಗೆ ಅವರು ಸುಮಾರು ಹೆಚ್ಚು ಕಮ್ಮಿ 1,000 ಮಕ್ಕಳನ್ನು ನೋಡಿಕೊಂಡ್ರು ಸಾಗಿ. ಆದ್ರೆ ಅವರ ಜೀವಿತದಲ್ಲಿ ಎಷ್ಟೋ ಸಾರಿ ಮಕ್ಕಳಿಗೆ ಊಟ ಇಲ್ಲದ ಪರಿಸ್ಥಿತಿ ಬಂದಿತ್ತ. ಊಟ ಇಲ್ಲದ ಒಂದ್ ದಿವಸ ಹಾಗೆ ಆಯ್ತಂತೆ. ಆದ್ರೆ ಅವರ ನಂಬಿಕೆ ಒಂದೇ, ನಾವು ಪ್ರಾರ್ಥನೆ ಮಾಡುವಾಗ ಏನಾಯ್ತಂದ್ರೆ ಎಲ್ಲರೂ ಸೇರಿ ಪ್ರಾರ್ಥನೆ, ಬಾಗಿಲು ಬಡಿ ಸೌಂಡ್ ಕೇಳಿತಂತೆ. ಏನಂದ್ರೆ ಬಾಗಿಲು ತೆಗೆದು ನೋಡುವಾಗ ಒಬ್ಬ ಹಾಲ್ನವನ್ ಬಂದಿದ್ದಾನೆ. ಹಾಲ್ನವನ್ ಬಂದು ಹೇಳ್ತಾ ಇದ್ದಾನೆ, ನನ್ನ ಗಾಡಿ ಹಾಳಾಗಿದೆ, ಹಾಲು ತುಂಬಾ ಇದೆ, ಅದು ಹಾಳಾಗ್ತಾ ಇದೆ, ದಯಮಾಡಿ ನೀವು ತೆಗೆದುಕೊಳ್ಳಿ ಅಂತ. ಹಾಗಿರುವಾಗ ಓಕೆ, ಇವ್ರು ಆಯ್ತು ಕೊಡಿ ಅಂತ ಹೇಳಿ ಎಲ್ಲಾ ಮಕ್ಕಳಿಗೆ ಕೊಟ್ರು. ಅದು ಸಾಕಾಗುತ್ತಾ? ತಿನ್ಲಿಕ್ಕೆ ಏನಿಲ್ಲ. ಹಾಗೆ ತಿನ್ಲಿಕ್ಕಾಗಿ ಪ್ರಾರ್ಥನೆ ಮಾಡಿದ್ರಂತೆ. ತಿನ್ಲಿಕ್ಕಾಗಿ ಪ್ರಾರ್ಥನೆ ಮಾಡುವಾಗ ದೇವರು ಒಬ್ಬನಿಗೆ ಹೇಳಿದಂತೆ, ನೀನು ಇವತ್ತು ತುಂಬಾ ಬ್ರೆಡ್ಗಳನ್ನು ಮಾಡು ಅಂತ. ಅವನದನ್ನು ಮಾಡಿದ ನಂತರ ಏನಾಯ್ತು?
ಅದು ಸೇಲಿಗೆ ಹೋಗ್ಬೇಕಾದ ಸಮಯದಲ್ಲಿ ಇವರ ಆ ಆಶ್ರಮ ಸ್ಥಳದಲ್ಲಿ ಬರುವಾಗ ಅದು ಹಾಳಾಗೋಗಿದೆ ಗಾಡಿ. ಈಗ ಅವನು ಬಂದು ಇವ್ರ ಪ್ರಾರ್ಥನೆ ಬಾಗಿಲು ಬಡಿತಾ ಇದ್ದಾನಂತೆ, ಇಲ್ಲಿ ಬ್ರೆಡ್ ಎಲ್ಲ ತುಂಬಾ ಇದೆ, ಹಾಳಾಗಿ ಹೋಗಿದೆ, ನೀವು ಅದನ್ನು ತೆಗೆದುಕೊಳ್ಳಿ ಅಂತ. ಆಗಿರುವಾಗ ಅವೆಲ್ಲ ಆಶ್ರಮಕ್ಕೆ ಅವರಲ್ಲಿ ಕೊಟ್ರ. ಹಾಗಾದ್ರೆ ದೇವರು ಯಾವ ರೀತಿ ಬರಮಾಡಿದ್ರು, ಯಾವ ರೀತಿ ಕೊಟ್ರು? ದೇವರಿಗೆ ದೊಡ್ಡ ವಿಷಯವೇ ಇಲ್ಲ. ಆದ್ರಿಂದ ನಮ್ಮ ನಂಬಿಕೆ ಸಂಪೂರ್ಣವಾಗಿ ದೇವರ ಮೇಲೆ ಇಡಬೇಕು, ಅವರನ್ನು ಆತುಕೊಂಡಿರ್ಬೇಕು. ಒಂದು ಆತುಕೊಂಡಿದ್ದೇವೆಂಬುದನ್ನು ನಮ್ಮ ಜೀವಿತದಲ್ಲಿ ತೋರಿಸಬೇಕು. ಮತ್ತು ಆತನಲ್ಲೇ ನಾವು ಕೇಳ್ತಾ ಇದ್ದಾಗ ನಮ್ಮ ಜೀವಿತದ ಫಲ ಕಂಡೇ ಕಾಣ್ತದೆ, ಬಂದೇ ಬರ್ತದೆ. ಯಾಕಂದ್ರೆ ನಾವು ಆತನನ್ನು ಆತುಕೊಂಡಿದ್ದೇವೆ. ಹೌದಾದ್ರೆ ಆ ಫಲವು ಅಲ್ಲಿ ಬರುವಂತದ್ದಾಗಿದೆ. ಆದ್ರಿಂದ ನಾವು ನೋಡ್ತೇವೆ ನೋಡಿ, ದಿನನಿತ್ಯ ನಮ್ಮ ಜೀವಿತದಲ್ಲಿ ನಾವು ಏನ್ ಮಾಡಬೇಕಾಗಿದೆ? ಅವರ ನಿರೀಕ್ಷಿಸ್ಬೇಕು. ನನ್ನ ದೇವರ ಹತ್ರ ಎಲ್ಲ ಇದೆ, ದೇವರ ಹತ್ರ ಎಲ್ಲ ಸಾಧ್ಯವಿದೆ, ಆತನು ಎಲ್ಲವನ್ನು ಒದಗಿಸ್ತಾನೆ, ಎಲ್ಲವನ್ನೂ ಸರಿ ಮಾಡ್ತಾನೆ ಅಂತ. ಆ ನಂಬಿಕೆಯಿಂದ ಯಾವಾಗ ನಾವು ಪ್ರಾರ್ಥನೆ ಮಾಡುವುದಿಲ್ಲವೋ ನಾವು ನಿರೀಕ್ಷಿಸ್ತಾ ಸಿಕ್ಕುವುದಿಲ್ಲ ಅಲ್ಲಿ. ಅದರಿಂದ ಜೀವದ ಬುಗ್ಗೆಯಾಗಿರುವ ಆತನಲ್ಲಿ ಎಲ್ಲವೂ ಇದೆ, ನಾವು ಆತನನ್ನು ನಿರೀಕ್ಷಿಸುವರಾಗಬೇಕಾಗಿದೆ. 4ನೇ ವಚನ ಓದೋಣ. ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ದ್ರಾಕ್ಷ ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ನಾವು ಇಲ್ಲಿ ನೋಡುವಂತ ವಾಕ್ಯ ನೋಡಿ, ಯಾವಾಗ ನೆಲೆಗೊಳ್ಳುವುದಿಲ್ಲವೋ ಅಲ್ಲಿ ಫಲ ಇಲ್ಲ. ಅಲ್ಲಿ ವಾಕ್ಯ ಹೇಳ್ತದೆ, ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ ಮತ್ತೆ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಅಂದ್ರೆ ಅರ್ಥ ಏನು? ನೀವು ನನ್ನ ಚಿತ್ತದ ಪ್ರಕಾರ ನನಗನುಸಾರವಾಗಿ ನಡೆದರೆ ನಾನು ನಿಮಗೋಸ್ಕರವೇ ಇದ್ದೇನೆ, ನಿಮ್ಮಲ್ಲಿ ನಾನು ಇದ್ದೇನೆ, ನಿಮ್ಮ ಜೊತೆ ಇದ್ದೇನೆ, ನಿಮ್ಮ ಸಹಾಯಕನಾಗಿದ್ದೇನೆ, ನಿಮ್ಮನ್ನು ನಡೆಸ್ತೇನೆ, ಕಾಪಾಡ್ತೇನೆ, ಎಲ್ಲವೂ ನಾನು ಇದ್ದೇನೆ, ನಿಮ್ಮೊಂದಿಗೆ ಇದ್ದೇನೆ, ನೆಲೆಗೊಂಡಿದ್ದೇರೆ ಎಂಬ ವಿಷಯ. ಹಾಗಾದ್ರೆ ನಮ್ಮ ದೇವರಲ್ಲಿ ನಾವು ಎಷ್ಟು ನೆಲೆಗೊಂಡಿದ್ದೇವೆ ಅಷ್ಟು ಫಲ. ಹಾಗಾದ್ರೆ ಎಷ್ಟು ನೆಲೆಗೊಂಡವರಾಗಿ ಇನ್ನು ನಾವು ಪ್ರಯಾಸ ಪಡಬೇಕು. ಅದರಿಂದ ನಾವು ಅದಕ್ಕಾಗಿ ವಾಕ್ಯ ಓದಬೇಕು, ಪ್ರಾರ್ಥನೆ ಮಾಡಬೇಕು, ನಮ್ಮನ್ನು ಸರಿಪಡಿಸ್ಕೊಳ್ಬೇಕು, ದೇವರ ಹತ್ರ ಪ್ರಾರ್ಥಿಸ್ಬೇಕು. ನೋಡಿ, ಆವಾಗ ಪ್ರಾರ್ಥನೆಗೆ ಹೇಗೆ ಉತ್ತರ ಸಿಗ್ತದೆ ನೋಡಿ, ಯಾವ ಕಾರ್ಯವು ಹೇಗೆ ಆಗ್ತದೆ ನೋಡಿ. ನಮ್ಮ ದೇವರಲ್ಲಿ ಆಗದಿರುವಂತ ವಿಷಯ ಒಂದೂ ಇಲ್ಲ. ನಾವು ನೋಡ್ತೇವೆ ಇಲ್ಲಿ 5ನೇ ವಾಕ್ಯ. ನಾನೇ ದ್ರಾಕ್ಷ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿ ಮತ್ತು ನಾನು ಅವನಲ್ಲಿ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲವನ್ನು ಕೊಡುವನು, ಯಾಕೆಂದರೆ ನಾನಿಲ್ಲದೆ ನೀವು ಏನು ಮಾಡಲಾರಿರಿ. ಈಗ ಯೇಸು ಕ್ರಿಸ್ತರು ಏನ್ ಹೇಳ್ತಾರೆ? ನಾನೇ ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿ ಮತ್ತು ನಾನು ಅವನಲ್ಲಿ ನೆಲೆಗೊಂಡಿದ್ದರೆ. ನೋಡಿ, 2 ವಿಷಯ ಹೇಳ್ತಾರೆ. ಒಂದು, ಅವನು ನನ್ನಲ್ಲಿ ನೆಲೆಗೊಂಡಿರ್ಬೇಕು, ಆಗ ನಾನು ಅವನಲ್ಲಿ ನೆಲೆಗೊಂಡಿರ್ತೇನೆ. ಇದೆರಡು ಸರಿಯಾಗಿದ್ರೆ ಅವನು ಏನ್ ಮಾಡ್ತಾನಂತೆ? ಬಹಳವಾದ ಫಲವನ್ನು ಕೊಡ್ತಾನೆ ಎಂಬುದಾಗಿ ಇದೆ. ಹಾಗಾದ್ರೆ ಬಹಳವಾದ ಫಲವನ್ನು ಅಲ್ಲಿ ಕಾಣುವುದು ದೇವರಿಂದಲೇ ನಾವು ಹೊಂದಿದ್ದೇವೆ ಎಂಬ ವಿಷಯವನ್ನು ನಮ್ಮಲ್ಲಿ ಇದೆಯೋ? ದೇವರು ನಮಗೆ ಅದು ಕೊಟ್ಟಿದ್ದಾರೆ. ಅದು ನಾವು ಎಲ್ಲರೂ ಹೆಚ್ಚಿನವರು ಅದ್ಭುತಗಳು ಹೊಂದಿದ್ದೇವೆ, ಆಶೀರ್ವಾದ ಹೊಂದಿದ್ದೇವೆ. ಆದ್ರೂ ಸಾಕಾಯ್ತಾ? ಸಾಕಾಗುತ್ತಾ? ಇನ್ನೂ ಸಾಕಾಗ್ತಾ ಇಲ್ಲ. ಕೊರತೆ, ತೃಪ್ತಿ ಇಲ್ಲ. ಹಾಗಿರುವಾಗ ಇಲ್ಲಿ ನಾವು ನೋಡ್ತೇವೆ, ನಮ್ಮ ಯೇಸು ಕ್ರಿಸ್ತನಿಗಿಂತ ದೊಡ್ಡ ಸಂಪತ್ತಿಲ್ಲ, ದೊಡ್ಡ ಐಶ್ವರ್ಯ. ಆತನಲ್ಲಿ ಸಂಪೂರ್ಣ, ಆತನು ಇದ್ದಾನೆಂಬ ಸಂಪೂರ್ಣ ನಂಬಿಕೆಯಲ್ಲಿ ನಾವು ಇರುವಂತದ್ದು ಬಹಳ ಮುಖ್ಯ. ಹಾಗಿರುವಾಗ ನೆಲೆಗೊಂಡಿದ್ದವನು ಬಹಳ ಫಲವನ್ನು ಅಲ್ಲಿ ತೋರಿಸುತ್ತಾನೆ. ಅದನ್ನ ಆಲೋಚನೆ ಮಾಡಿ. ಕುಟುಂಬಕ್ಕೆ ಬರುವ, ಮಕ್ಕಳಿಗೆ ಬರುವ, ಒಂದು ಫಲ ಕೊಡುವ ಮಕ್ಕಳಾದ್ರೆ ಯಾವ ರೀತಿ ಇರ್ತಾರೆ ಹೇಳಿ? ಯೋಸೇಫನಂತೆ ಇರ್ತಾರ? ತಂದೆ ಹೇಳ್ತಾನೆ, ಯೋಸೇಫನು ಬಾವಿಯ ಪಕ್ಕದಲ್ಲಿರುವ ಫಲಭರಿತವಾದ ಕೊಂಬೆಯಾಗಿದ್ದಾನೆ. ಬಾವಿಯ ಪಕ್ಕದಲ್ಲಿರೋ ಮರದ ಒಂದು ಫಲಭರಿತವಾದ ಕೊಂಬೆ ಆಗಿದ್ದಾನೆ. ಅವನು ಫಲವನ್ನು ನನಗೆ ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ? ಅವನು ಯಾಕೋಬನಿಗೆ ಏನು ಮಾಡಿದ್ದಾನೆ?
ತಂದೆಯನ್ನು ಪ್ರೀತಿಸಿದ, ತಂದೆಯನ್ನು ಚೆನ್ನಾಗಿ ನೋಡಿಕೊಂಡ, ತಂದೆಗೆ ಬೇಕಾದದನ್ನು ಒದಗಿಸಿದ, ತಂದೆಯ ಆಜ್ಞೆಗಳಿಗೆಲ್ಲ ವಿಧೇಯತೆಯನ್ನು ತೋರಿಸಿದ. ಅವನಿಗೆ ಆ ಎಲ್ಲಾ ವಿಧೇಯತೆಯನ್ನು ನೋಡುವಾಗ ಅಲ್ಲಿ ಬಹಳ ಖುಷಿಯಾಯಿತು. ತಂದೆಗೆ ಬಹಳ ಸಂತೋಷ ಆಗಿದೆ, ಇವನು ಫಲಭರಿತವಾದ ಕೊಂಬೆಯಾಗಿದ್ದಾನೆ ನನಗೆ ಅಂತ. ಹಾಗಿರುವಾಗ ಕೀರ್ತನೆ 128ರಲ್ಲಿ ಹೇಳ್ತದೆ, ಏನ್ ಗೊತ್ತಾ, ನಿನ್ನ ಹೆಂಡತಿ ನಿನ್ನ ಮನೆಯ ಪಕ್ಕದಲ್ಲಿರುವ ದ್ರಾಕ್ಷೆ ತೋಟದ ಹಾಗೆ ಸಂತೋಷಭರಿತರಾಗಿರ್ತಾಳೆ. ಪುರುಷರೇ ಹಾಗೆ ಇದ್ದಾರ? ನಿಮ್ಮ ಪತ್ನಿಯರು ಅಷ್ಟು ಖುಷಿಯಾಗಿ? ಅವರು ಖುಷಿಯಾಗೇ ಇರುದಿಲ್ಲ. ಅದು ಯಾವಾಗಲೂ ಕೋಪದಲ್ಲಿರುವುದೋ, ಸಿಟ್ಟಿನಲ್ಲಿರುವುದೋ, ಅಥವಾ ಕೂಗಿಕೊಂಡಿರುವುದೋ, ಇನ್ನೇನೋ ಸಮಸ್ಯೆಯಲ್ಲೇ ಕಾಣುತ್ತಿರೋದು, ಖುಷಿಯಾಗೇ ಕಾಣುವುದಿಲ್ಲ. ಸ್ತ್ರೀಯರು ಯಾವಾಗಲೂ ಸಭೆಯಲ್ಲಿ ಮನೆಯಲ್ಲಿ ಖುಷಿಯಾಗಿರ್ಬೇಕು. ಅದು ಪುರುಷರಿಗೆ ಭಾರಿ ಒಂದು ಉತ್ತಮವಾದ ಬಲವನ್ನು ಕೊಡಿಸಿ ಸಂತೋಷವನ್ನು ಉಂಟು ಮಾಡುತ್ತದೆ. ಅದಲ್ಲದೆ ಒಂದು ಮುಖ ಬಾಪಿಸಿಕೊಂಡು ಇನ್ನೇನೋ ರೀತಿಯಲ್ಲಿ ತೋರಿಸಿದ್ರೆ ಅಲ್ಲೇ ಆಯ್ತು. ಅದರಿಂದ ದೇವರ ವಾಕ್ಯವನ್ನು ಅನುಸರಿಸಿ ನಡೆಯುವಂತ ಪುರುಷನಿಗೆ ಅವನ ಸ್ತ್ರೀ ಸಂತೋಷಭರಿತವಾದ ಸ್ತ್ರೀಯಾಗಿ, ಹೆಂಡತಿಯಾಗಿ ಇರ್ತಾಳೆ, ಒಂದು ದ್ರಾಕ್ಷೆ ತೋಟದಾಗಿ ಇರ್ತಾಳೆ ಅಂತ ಅಲ್ಲಿ ಇದೆ. ಆದ್ರಿಂದ ನಾವು ಇಲ್ಲಿ ತಿಳಿಬೇಕು, ಮನೆಯಲ್ಲಿ ಆ ಫಲ ಕಾಣ್ತದ? ಆ ಫಲ ಕಾಣುವುದಿಲ್ಲ. ಆ ಪುರುಷರೇ ಇಲ್ಲ, ಆ ಫಲವೇ ಇಲ್ಲ. ಅವರು ಪ್ರೀತಿಸಿರಿ ಅಂತ ಹೇಳಿದ್ರು, ಆ ಪ್ರೀತಿಯೇ ಕಾಣುವುದಿಲ್ಲ. ಅವ್ರ ಯಜಮಾನನಾಗಿ ನಡ್ಕೊಂಡ್ರಿ ಅಂತ ಹೇಳಿದ್ರೆ ಆರ್ಡರ್ ಮಾಡೋದ್ರ ಮಾತ್ರ ಕಲ್ತಿದ್ದಾರೆ, ತಂದು ಕೊಡೋದ್ರಲ್ಲಿ ಏನ್ ಸಹಾಯ ಮಾಡೋದ್ರಲ್ಲಿ ಇಲ್ವೇ ಇಲ್ಲ. ಹಾಗಿರುವಾಗ ನಾನಿದನ್ನು ಯಾಕೆ ಹೇಳ್ತಾ ಇದ್ದೇನೆ, ಕ್ರಿಸ್ತನನ್ನು ಅಂಟಿಕೊಂಡಿದ್ರೆ, ಆತನ ಆಜ್ಞೆಗೆ ನಾವು ವಿಧೇಯರಾಗಿದ್ರೆ ಈ ಫಲ ನಮ್ಮ ಜೀವಿತದಲ್ಲಿ ಕಾಣ ಬರ್ಬೇಕಲ್ವಾ? ಯಾಕಂದ್ರೆ ಕೊಂಬೆಗೆ ಅಂಟಿಕೊಂಡಿದ್ದೆ ಹೌದೇ ಆದ್ರೆ ಅದು ಬರಲೇಬೇಕು, ಖಂಡಿತವಾಗಿ ಆ ಫಲ ಬರಬೇಕು. ಇಲ್ಲಾದ್ರೆ ಅದು ಅಂಟಿಕೊಂಡಿಲ್ಲ, ಆ ವಾಕ್ಯ ಪ್ರಕಾರ ಇಲ್ಲ. ಗಂಡನು ನಡೆಯುವುದನ್ನು ನಡೆಯುವುದಿಲ್ಲ, ಹೆಂಡತಿ ನಡೆಯುವುದು ನಡೆಯುವುದಿಲ್ಲ. ಆಮೇಲೆ ಫಲ ಎಲ್ಲಿರ್ತದೆ? ಆ ಫಲವೇ ಅಲ್ಲಿ ಕಾಣುವುದಿಲ್ಲ, ಸಮಾಧಾನವೇ ಅಲ್ಲಿ ಕಾಣುವುದಿಲ್ಲ. ಆದ್ದರಿಂದ ನಾವು ಹೆಚ್ಚಾದ ಫಲ ಕೊಡುವವರಾಗಿರ್ಬೇಕೆಂಬುದಾಗಿ ನಾವು ನೋಡ್ತೇವೆ. 7ನೇ ವಾಕ್ಯ ಓದಿ, ಯಾರು ಬೇಡ. 7ನೇ ವಾಕ್ಯ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನಿಮಗೆ ಬೇಕಾದದನ್ನು ಬೇಡಿಕೊಳ್ಳಿರಿ, ನಿಮಗೆ ಅದು ದೊರೆಯುವುದು. ನೋಡಿ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ, ಅಂದ್ರೆ ನೀವು ನನ್ನಲ್ಲಿ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಅಂದ್ರೇನು? ನನಗೆ ಬಹಳ ಬಾಯ್ಪಾಠ ವಾಕ್ಯ ಬಂದು ನೆಲೆಗೊಂಡಿದ್ದೇನೆ ಅಂತ ಅರ್ಥನಾ? ನನಗೆ ತುಂಬಾ ವಾಕ್ಯಗಳು ಗೊತ್ತಿದೆ, ಅದು ನೆಲೆಗೊಂಡಿದ್ದೇನೆ ಅಂತ ಅರ್ಥನಾ? ಅಲ್ಲ. ನಾನು ಆ ವಾಕ್ಯಗಳನ್ನು ಅನುಸರಿಸಿ ನಡೆಯುವಾಗ ನಾನು ಆತನಲ್ಲಿ ನೆಲೆಗೊಂಡಿದ್ದೇನೆ ಎಂಬುದಾಗಿ ಹೇಳುವಂತ. ಹೀಗೆ ನೆಲೆಗೊಂಡಿದ್ದರೆ ಮುಂದೇನು ವಾಕ್ಯ? ನಿಮಗೆ ಬೇಕಾದದನ್ನು ಬೇಡಿಕೊಳ್ಳಿರಿ ಅಂತ ದೇವರು ಹೇಳ್ತಾರೆ. ಇದು ಮೊದಲು ನೆಲೆಗೊಂಡಿರಿ ಅಂದ್ರೆ ನನ್ನ ಆಜ್ಞೆಗಳಿಗೆ ಅನುಸಾರವಾಗಿ ನೀವು ನಡೀರಿ, ಮತ್ತೆ ನಿಮಗೆ ಬೇಕಾದದನ್ನು ಬೇಡಿಕೊಳ್ಳಿ. ನನಗೆ ಅದು ಕೊಡ್ಲಿಕ್ಕಾಗುದಿಲ್ಲ, ಇದು ಕೊಡ್ಲಿಕ್ಕಾಗುದಿಲ್ಲ ದೇವರು ಹೇಳಿಲ್ಲ. ದೇವರಿಗೆ ಎಲ್ಲ ಸಾಧ್ಯ. ನಿಮಗೆ ಬೇಕಾದದನ್ನು ಬೇಡಿಕೊಳ್ಳಿರಿ, ಬೇಕಾದದ್ದನ್ನು. ಆಗಿರುವಾಗ ಅದು ನಮ್ಮ ಜೀವಿತದಲ್ಲಿ ಅಪ್ಲೈ ಆಗ್ಬೇಕಾ? ವಾಕ್ಯದಲ್ಲಿ ನೆಲೆಗೊಳ್ಬೇಕು. ನಾನು ಎಷ್ಟೋ ಕಡೆ ನೋಡಿದ್ದೇನೆ, ಬೈಬಲ್ಗೆ ವಾಕ್ಯಕ್ಕೆ ಬೆಲೆನೇ ಇಲ್ಲ. ವಾಕ್ಯ ಕೇಳುದಂದ್ರೆ ಎದ್ದೋಗೋದು, ವಾಕ್ಯ ಕೇಳುದಂದ್ರೆ ಎಲ್ಲೋ ಇರೋದು, ವಾಕ್ಯ ಓದುದಂದ್ರೆ ಎಲ್ಲೋ ಏನೋ ಮಾಡ್ತಾ ಇರೋದು. ಅದಕ್ಕೆ ಅಷ್ಟು ಇದೇ ಇಲ್ಲ. ಪದ್ಯ ಹೇಳುವಾಗ ಕೆಲವರು ಬಹಳ ಇಂಟ್ರೆಸ್ಟ್, ಖುಷಿಯಲ್ಲಿ ಇರ್ತಾರೆ, ಆದ್ರೆ ಇದಕ್ಕೆ ಕಿವಿಯೇ ಕೊಡುವುದಿಲ್ಲ, ಇದಕ್ಕೆ ಇಂಟ್ರೆಸ್ಟೇ ಇಲ್ಲ. ನಿಜವಾದ ಆಶೀರ್ವಾದ ಎಲ್ಲಿದೆ? ವಾಕ್ಯದಲ್ಲಿದೆ. ಆದ್ರಿಂದ ನಾವು ಇದಕ್ಕೆ ಹೆಚ್ಚಿನ ಲಕ್ಷ್ಯ ಕೊಡಬೇಕು, ಅಂದ್ರೆ ಅದಕ್ಕೆ ವಿಧೇಯರಾಗಬೇಕು. ಆದ್ರಿಂದ ನೀವು ಆವಾಗ ಏನು ಬೇಡಿಕೊಳ್ಳುವಿರೋ ಅದು ನಿಮಗೆ ದೊರೆಯುವುದು. ಆದ್ರಿಂದ ನಮ್ಮ ಉಜ್ಜೀವನ ಪಡಿಸುವಂತ ಕರ್ತನು ಜೀವವುಳ್ಳ ಬುಗ್ಗೆಯಾಗಿದ್ದಾನೆ. ಒಡಕು ತೊಟ್ಟಿಗಳಾಗಿರುವ ನಾವು ಅದನ್ನು ತುಂಬಿಸಿಕೊಳ್ಬೇಕಾದ್ರೆ ದೇವರ ವಾಕ್ಯಕ್ಕೆ ಓದಿ ಅದೇ ಪ್ರಕಾರ ನಮ್ಮನ್ನು ಒಪ್ಪಿಸಿಕೊಟ್ಟಾಗ ಆ ಫಲ ನಮ್ಮ ಜೀವಿತದಲ್ಲಿ ಕಾಣುತ್ತೆ. ಹಾಗಿರುವಾಗ ಇದು ಹೀಗೆ ಮಾಡದಿದ್ರೆ
ನಮ್ಗೆ ಇಲ್ಲ. ಅದರಿಂದ ನಾವು ಸುಮ್ಮನೆ ಖಾಲಿ ಪ್ರಾರ್ಥನೆ ಮಾಡುದು, ಕೆಲವರು ಎಷ್ಟು ಪ್ರಾರ್ಥನೆ ಮಾಡ್ತಾರೆ ಅಂದ್ರೆ ಮಾಡಿ ಹೇಳಿ ಪ್ರಯೋಜನ ಇಲ್ಲ. ನಾನು ಇಷ್ಟು ಮಾಡಿದೆ, ನನ್ನ ಮನೆಯಲ್ಲಿ ಸಮಾಧಾನವೇ ಇಲ್ಲ, ಅಲ್ಲಿ ನಡೆಯಬೇಕಾದ ರೀತಿ ನಡೆದೇ ಇಲ್ಲ ಆದ್ರೆ ಸಮಾಧಾನ ಎಲ್ಲಿ ಬರುತ್ತೆ? ಕೆಲವರು ಎಷ್ಟೋ ಮನೆಗಳಲ್ಲಿ ಇನ್ನೂ ಆಶೀರ್ವಾದ ಹೊಂದಿಲಿಲ್ಲ. ದೇವರು ನಮ್ಮ ಮುಂದೆ ಇಟ್ಟಾಗಿದೆ, ನಮ್ಮ ಮನೆಗೆ ಬೇಕಾದದ್ದು, ಮಕ್ಕಳಿಗೆ ಬೇಕಾದ ಎಲ್ಲವನ್ನು ಇಟ್ಟಾಗಿದೆ. ಆದ್ರೆ ನಾವು ಅದನ್ನು ಇಲ್ಲ, ಇನ್ನೂ ಕೊರತೆಯಲ್ಲಿದ್ದೇವೆ, ತೆಗೆದುಕೊಳ್ಳೋದನ್ನು ಸರಿಯಾಗಿ ತೆಗೆದುಕೊಳ್ತಾ ಇಲ್ಲ. ಆದ್ದರಿಂದ ಇದನ್ನು ಹೇಳುತ್ತಾ, ದೇವರನ್ನು ಆತುಕೊಳ್ಳಿ, ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇಡಿ, ದೇವರಿಗೆ ಸಂಪೂರ್ಣ ವಿಧೇಯರಾಗಿ, ದೇವರಿಗೆ ಭಯಪಡಿ. ದೇವರು ನಿಮ್ಮ ವಿಷಯದಲ್ಲಿ ಒಳ್ಳೆ ಫಲಭರಿತ ಜೀವಿತವನ್ನು ಮಾಡುವ ಹಾಗೆ ತೋರಿಸ್ತಾರೆ. ದೇವರಿಗೆ ಸ್ತೋತ್ರವಾಗಲಿ.